ಈಗ ಸಂತ ಅಂತೋನಿಯವರ ಪುಣ್ಯಕ್ಷೇತ್ರ ಕಾರಹಳ್ಳಿ ಈ ಒಂದು ಧರ್ಮ ಕೇಂದ್ರದ ಭಕ್ತಾದಿಗಳಿಂದ
ಕಂದ ವೇದದೊಳಗ ಸಿಗನೊಲ್ಲ ಪೂಜಾಗ ಕಾಣೊಲ್ಲ ಜೋ ಕಂದ ಜೋ ಕಂದ ಜೋ 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 ಕಂದ ಜೋ ಕಂದ ಜೋ 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 ಕಂದ ಜೋ ಕಂದ ಜೋ 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 ಕಂದ. ಲಾಲಿ ಹಾಡಿ ಜೋಗುಲ ಹಾಡುತ್ತ ಗೋಧಿ ಅಲ್ಲಲಿಯಲ್ಲಿನ ಕ್ರಿಸ್ತನನ್ನು ಮಲಗಿಸಿ ನಮ್ಮೆಲ್ಲರಲ್ಲಿ ಮಾನವೀಯತೆಯನ್ನು ಎಬ್ಬಿಸಿದಂತಹ ಕಾರೆಹಳ್ಳಿ ಧರ್ಮಕೇಂದ್ರದ ಎಲ್ಲ ಸಹೋದರ ಸಹೋದರಿಯರಿಗೆ ತುಂಬು ಮನದ ಧನ್ಯವಾದಗಳು. ಕ್ರಿಸ್ತ ನಮನ ವಿಶ್ವ ಭಾತೃತ್ವದ ಸಂದೇಶ ನೀಡುವ ಕಾರ್ಯಕ್ರಮ. ನಾನು ಬಡವ, ನೀನು ಬಡವಿ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ನಾವು ಅದನ್ನು, ಅದಕ್ಕೂ ಇದಕ್ಕೂ ಎದಕ್ಕೂ. ತಮ್ಮ ಪ್ರೀತಿಯ ಸಂದೇಶವನ್ನು ಈಗ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಪೂಜ್ಯ ಸ್ವಾಮಿ ವಿನಯಾನಂದ ಸರಸ್ವತಿಯವರು ವೇದಿಕೆಗೆ ಬರಬೇಕಾಗಿ ದೈನ್ಯದಿಂದ ಕೇಳಿಕೊಳ್ಳುತ್ತೇನೆ. ದೇವರೊಬ್ಬ, ನಾಮ ಹಲವು, ಶಕ್ತಿ ಒಂದೇ, ರೂಪ ಹಲವು. ನೀರು ಒಂದೇ, ನಾವು ಕರಿತೀವಿ. ಒಬ್ಬರು ವಾಟರ್ ಅಂತ ಕರೀತಾರೆ, ಒಬ್ಬರು ಪಾನಿ ಅಂತ ಕರೀತಾರೆ, ಒಬ್ಬರು ತಣ್ಣಿ ಅಂತ ಕರೀತಾರೆ. ಕೆಲವರು ಒಂದೊಂದು. ಒಬ್ಬರು ಈ ಮೆಟ್ಲಿಂದ ಬರ್ತಾರೆ, ಆ ಮೆಟ್ಲಿಂದ ಬರ್ತಾರೆ, ಇನ್ನೊಂದು ಮೆಟ್ಲಿಂದ ಬರ್ತಾರೆ. ಹೆಸರುಗಳು ಬೇರೆ, ವಸ್ತು ಮಾತ್ರ ಒಂದೇ. ದೇವರು ಅಂದರೆ ಅರ್ಥನೇ ದೇ ಅಂದರೆ ದೇಹವಿಲ್ಲದ, ವಾ ಅಂದರೆ ವರ್ಗವಿಲ್ಲದ, ರು ಅಂದರೆ ರೂಪವಿಲ್ಲದ. ದೇಹ ಅಂದರೆ ದೇಹವಿಲ್ಲದ, ವಾ ಅಂದರೆ ವರ್ಗವಿಲ್ಲದ, ರು ಅಂದರೆ ರೂಪವಿಲ್ಲದ. ಯಾವ ಅನಂತ ಶಕ್ತಿ ಇದೆಯೋ, ಯಾವ ಅನಂತವಾದ ಪ್ರೀತಿ ಇದೆಯೋ, ಯಾವ ಅನಂತವಾದ ಸತ್ಯ ಇದೆಯೋ, ಇಡೀ ಯೂನಿವರ್ಸನ್ನು ಯಾವುದು ನಡೆಸ್ತಾ ಇದೆಯೋ ಆ ಎನರ್ಜಿಯನ್ನೇ ಈಗಿನ ನಮ್ಮ ಸೈಂಟಿಸ್ಟ್ಗಳೆಲ್ಲ, ವಿಜ್ಞಾನಿಗಳಲ್ಲೇ ದಟ್ ಸಮಥಿಂಗ್ ಬಿಹೈಂಡ್ ದ ಯೂನಿವರ್ಸ್, ಸಮ್ ಎನರ್ಜಿ ಈಸ್ ಆಪ್ರೇಟಿಂಗ್ ಅಂತ ಕಂಡುಹಿಡಿದಿದ್ದಾರೆ. ಈಗ ಮೊನ್ನೆ ತಾನೇ ವೆಡ್ಡಿಂಗ್ಟನ್ ಅನ್ನೋವಂಥ ವ್ಯಕ್ತಿ, ಸೈಂಟಿಸ್ಟ್, ವಿಜ್ಞಾನಿ,
ಮತ್ತು ಇನ್ನು ಕೆಲವರು ಹೇಳ್ತಾರೆ ಬಿಹೈಂಡ್ ದ ಎನರ್ಜಿ ನಮ್ಮ ಕಾನ್ಷಿಯಸ್ನೆಸ್ ಈಸ್ ಆಲ್ಸೋ ಆಪ್ರೇಟಿಂಗ್ ದ ಫಾಗ್ ಆಫ್ ಕಾನ್ಷಿಯಸ್ನೆಸ್ ಈಸ್ ಆಪ್ರೇಟಿಂಗ್ ದಿ ಹೋಲ್ ಯೂನಿವರ್ಸ್ ಅನ್ನುವಂಥ ಅದನ್ನು ಈಗ ಅಲ್ಲಿಗೆ ಬಂದು ನಿಂತಿದೆ. ಈಗ ವಿಜ್ಞಾನ ಇನ್ನು ಮುಂದಕ್ಕೆ ಹೋಗ್ತಾ ಇಲ್ಲ, ಅಲ್ಲಿಗೆ ಸ್ಟಾಪ್ ಆಗಿದೆ. ಏನು ಅಂತ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಗಾಡ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಬಟ್ ನಾಟ್ ಎಕ್ಸ್ಪ್ಲೈನಬಲ್. ಅದನ್ನು ಹೇಳೋಕ್ಕಾಗಲ್ಲ. ನಾವೇನಾದರೂ ದೇವರನ್ನು ಹೀಗಿದ್ದಾನೆ ಹಾಗಿದ್ದಾನೆ ಅಂತ ಹೇಳಕ್ಕೊಟ್ರೆ ನಾವು ನಮ್ಮ ಜ್ಞಾನ ಸೀಮಿತವಾಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಪರಮಹಂಸರು ಭಗವಂತ ಹೇಗಿದ್ದಾನೆ ಅನ್ನೋದು ಕೂಡಲೇ ಹೀಗೆ ಭಾವಿಸ್ತಾ, ಪ್ರೇಮವನ್ನು ಭಾವಿಸ್ತಾ ಹೀಗೆ ನಿಂತ್ಕೊಂಡ್ಬಿಟ್ರು. ಅಂದರೆ ದೇವರು ಒಂದೇ ಪ್ರೀತಿ, ಅದನ್ನು ಹೇಳೋದಕ್ಕಾಗಲ್ಲ, ಅವನ ಅನಂತ ರೂಪಗಳಿದಾನಂತ. ಕ್ರಿಸ್ತ ಸುಮ್ಮನೆ ಹೇಳಲಿಕ್ಕೆ ಹೋಗಲಿಲ್ಲ, ಜನಗಳಿಗೆ ವಾದ ಮಾಡಲಿಕ್ಕೆ ಹೋಗಲಿಲ್ಲ, ಸುಮ್ಮನೆ ಪ್ರೀತಿಯನ್ನು ಕೊಡ್ತಾ ಹೋದ. ಲವ್ ಲವ್ ಲವ್. ದರ್ ಇಸ್ ಓನ್ಲಿ ಒನ್ ರಿಲಿಜನ್, ದಟ್ ಇಸ್ ಎ ರಿಲಿಜನ್ ಆಫ್ ಲವ್. ನಾವು ಮಾಡಬೇಕಾದ ಕೆಲಸ ಏನಂದರೆ ಪ್ರೀತಿಯನ್ನು ಕೊಡಬೇಕು. ನಾವು ಪ್ರೀತಿಸೋದವನ್ನು ಕಲಿಬೇಕು. ಯಾವಾಗ ಮನುಷ್ಯ ಪ್ರೀತಿಸೋದವನ್ನು ಕಲಿತಾನೋ ಇಡೀ ಜಗತ್ತಿನಲ್ಲೇ ಒಂದು ಸ್ವರ್ಗ ನಿರ್ಮಾಣ ಆಗುತ್ತೆ. ಅದನ್ನೇ ಕ್ರಿಸ್ತ ಹೇಳಿದ್ದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅವರು ಆಲ್ ನಾಲೆಡ್ಜ್, ಆಲ್ ಸ್ಕ್ರಿಪ್ಚರ್ಸ್, ಆಲ್ ಬುಕ್ಸ್, ಆಲ್ ಲಿಟ್ರೇಚರ್, ಆಲ್ ರಿಲಿಜನ್, ಎವ್ರಿಥಿಂಗ್ ಈಸ್ ಡಸ್ಟ್ ಕಂಪೇರ್ಡ್ ವಿತ್ ಎ ಪ್ಯೂರ್ ಲವ್. ಎಲ್ಲ ನಾಲೆಡ್ಜ್, ಸ್ಕ್ರಿಪ್ಚರ್ಸ್, ಬುಕ್ಸು, ಏನೇನು ಫಿಲಾಸಫಿ ಇದೆಯಲ್ಲ, ಎವ್ರಿಥಿಂಗ್ ಇಸ್ ಡಸ್ಟ್ ಕಂಪೇರ್ಡ್ ವಿತ್ ಎ ಪ್ಯೂರ್ ಲವ್ ಅಂತ. ಆ ಪರಿಶುದ್ಧ ಪ್ರೇಮದ ಮುಂದೆ ಅದೆಲ್ಲ ತೃಣಕ್ಕೆ ಸಮಾನ ಅಂತ. ಮೌಂಟ್ ಅಬು ಅನ್ನುವಂಥ ಜಾಗದಲ್ಲಿ ಹಾಗೆ ಭಾವಿಸ್ತಾ ವಿವೇಕಾನಂದರು ಕೂತ್ಕೊಂಡಿದ್ದಾರೆ. ಹಾಗೆ ಒಬ್ಬ ಕೇಳ್ತಾನೆ, ಧರ್ಮದ ಬಗ್ಗೆ ಏನಾದರೂ ಹೇಳಿ ಅಂತ. ಹಾಗೆ ಹೇಳ್ತಾನೆ, ನನಗೆ ನೋಡಪ್ಪ, ಯಾಕೋ ಅಷ್ಟೊತ್ತಿಗಾಗಲೇ ಇಡೀ ಜಗತ್ತಿನಲ್ಲಿ ಧರ್ಮ ಸ್ಥಾಪನೆ ಮಾಡಿದವರು, ನಿಜವಾದ ಧರ್ಮ ಅಂತ ಏನಂತ ಹೇಳಿದವರು, ಅವ್ರು ಹೇಳ್ತಾರೆ, ನನಗೆ ಧರ್ಮ ಇದು ಯಾಕೋ ಅದೆಲ್ಲ ಅದ್ರ ಬಗ್ಗೆ ಮಾತನಾಡೋಕ್ಕೆ ಇಷ್ಟ ಇಲ್ಲ. ನನಗನ್ನಿಸ್ತಾ ಇದೆ ಸುಮ್ಮನೆ ಮನುಷ್ಯನನ್ನು ಪ್ರೀತಿಸಬೇಕು ಅಂತ. ಈ ಪ್ರೀತಿ ನಾವು ಎಷ್ಟರ ಮಟ್ಟಿಗೆ ಪ್ರೀತಿಸಬಲ್ಲೆವು? ಹಾಗಾದರೆ ಆ ಪ್ರೀತಿಗೆ ಅಡ್ಡವಾಗಿ ಯಾವುದು ನಿಂತಿದೆ? ಯಾಕೆ ನಾವು ಪ್ರೀತಿಸೋಕ್ಕಾಗ್ತಾ ಇಲ್ಲ? ಪ್ರೀತಿಗೆ ಅಡ್ಡವಾಗಿ ನಿಂತಿರೋದು 3 ಅಬ್ಸ್ಟಕಲ್ ಇದೆ. ಮೊದಲನೇದು ಈಗೋ. ನಾನು ಇಂಥವನು, ನಾನು ಇಂಥ ಸ್ಟೇಟಸ್, ನಂದು ಇಂಥ ಪೊಸಿಷನ್, ನಂದು ಇಂಥ ಹೆಸರು, ಅದು ಸ್ವಲ್ಪನೂ ಚ್ಯುತಿ ಆಗಬಾರ್ದು. ಸೂಡೋ ಪರ್ಸನ್ಯಾಲಿಟಿ, ಸೂಡೋ ಇಂಪೊಸಿಷನ್. ನಾವು ಏನೇನೋ ಅಲ್ಲ, ವಿ ಆರ್ ನಥಿಂಗ್ ಬಟ್ ಸಮಥಿಂಗ್ ಏನೋ ಆಗಿದ್ದೀವಿ ಅಂತ ಹೇಳಿದ್ರೆ ಹೋಗ್ಬೇಕಾದ್ರೆ ಎಲ್ಲ ಬಿಟ್ಟು ಹೋಗ್ತೀವಿ. ನಾವು ನಮ್ಮ ಶರ್ಟು ಬಟ್ಟೆ ಸಮೇತ ಬಿಟ್ಟು ಹೋಗ್ತೀವಿ, ಏನೇನೂ ತಗೊಂಡೋಗಲ್ಲ. ಆದರೂ ವಿ ಆರ್ ಥಿಂಕಿಂಗ್ ದಟ್ ವಿ ಆರ್ ಸಮಥಿಂಗ್. ಅದನ್ನು ಬಿಡಬೇಕಾಗಿದೆ. ಈಗೋ ದಿ ಫಸ್ಟ್ ಅಬ್ಸ್ಟಕಲ್. ಸೆಕೆಂಡ್ ಅಬ್ಸ್ಟಕಲ್ ಯಾವುದು? ಅಟ್ಯಾಚ್ಮೆಂಟ್. ಮನೆ, ನನ್ನ ಆಸ್ತಿ, ಅದು ಇದು ಏನೇನೋ ಸಮಥಿಂಗ್ ಅಟ್ಯಾಚ್ಮೆಂಟ್. ಮೂರನೇದು ಯಾವುದು? ಫಸ್ಟ್ ಒನ್ ಈಗೋ, ಸೆಕೆಂಡ್ ಒನ್ ಈಸ್ ಅಟ್ಯಾಚ್ಮೆಂಟ್, ಥರ್ಡ್ ಒನ್ ಈಸ್ ವಿವೇಕಾನಂದ ಹೇಳಿದಕ್ಕೆ 99% ಆಫ್ ದ ಇಂಡಿಯನ್ ಪ್ರಾಬ್ಲಮ್ ಈಸ್ ಡ್ಯೂ ಟು ದಿ ಲೇಜಿನೆಸ್ ಅಂತಾರೆ. ಸೋಮಾರಿತನ. ಇಡೀ ಸಮಸ್ಯೆಗೆ ನಮ್ಮ ಕಾರಣ ಅಂದರೆ ಸೋಮಾರಿತನ, ಇಂಡಿಸಿಪ್ಲಿನ್. ಮೂರನೇ ಕಾರಣವೇ ಸೋಮಾರಿತನ. ಈಗೋ, ಅಟ್ಯಾಚ್ಮೆಂಟ್ ಆ್ಯಂಡ್ ಲೇಜಿನೆಸ್. ಈ ಮೂರನ್ನು ತೆಗೆದ್ರೆ ಅದು ಏನಿರುತ್ತೋ ಅದೇ ಭಗವಂತ, ಅವನೇ ಕ್ರಿಸ್ತ. ಟ್ರೂತ್ ಅಂದರೆ ಏನಿಲ್ಲ. ಟ್ರೂತ್ ಈಸ್ ಈಕ್ವಲ್ ಟು ಲವ್. ಲವ್ ಈಸ್ ನಥಿಂಗ್ ಬಟ್ ಎ ಗಾಡ್. ಭಗವಂತ ಅಂದರೆ ಯಾರು ಪ್ರೀತಿಸ್ತಾನೋ ಅವನೇ ಭಗವಂತ. ಭಗವಂತನನ್ನು ನಾವು ಅಲ್ಲಿ ನೋಡೋದು, ಈ ವಿಗ್ರಹದಲ್ಲಿ ನೋಡಬೇಕಾಗಿಲ್ಲ. ಯಾರಾದರೂ ಅನಾಥನಾಗಿರ್ತಾನೋ, ದೀನನಾಗಿರ್ತಾನೋ, ಅತ್ಯಂತ ಹತಾಶನಾಗಿರ್ತಾನೋ, ನೊಂದಿರ್ತಾನೋ, ಅಂತಹ ವ್ಯಕ್ತಿಗೆ ಯಾರೋ ಒಬ್ಬ ಯಾವ ಜಾತಿಯವನೇ ಆಗಿರಲಿ ಹೋಗಿ ಪ್ರೇಮವನ್ನು ಕೊಟ್ಟು ಅವನಿಗೆ ಸಾಂತ್ವನ ಕೊಟ್ಟು ಬಾ ನೀನು ನನ್ನವನು ಅಂತ ಹೇಳಿದ್ರೆ ಅವನ ಪಾಲಿಗೆ ಆ ಎದುರುಗಡೆ ಇರೋ ವ್ಯಕ್ತಿಯೇ ಜೀವಂತ ಭಗವಂತ, ಜೀವಂತ ಕ್ರಿಸ್ತ. ನಾನು ಒಂದು ಸರಿ ಕ್ಯಾನ್ಸರ್ ಪೇಷಂಟ್, ನಮ್ಮ ಎಡ್ವರ್ಡ್ ಪಿಂಟೋ ನೆನೆಸ್ಕೊಳ್ಬೇಕು ನಾನು, ಪಾಪ ಪುಣ್ಯಾತ್ಮ. ಅವರು ಒಂದು ಕ್ಯಾನ್ಸರ್ ಪೇಷಂಟ್, ಚಿಕ್ಕ ಬಾಲಕ ಅವನು 10 ವರ್ಷದ 10ನೇ ತರಗತಿಯಲ್ಲಿ ಓದ್ತಿದ್ದವನು. ಕ್ಯಾನ್ಸರ್ ಬಂದುಬಿಟ್ಟಿದೆ, ಫೈನಲ್ ಸ್ಟೇಜಲ್ಲಿದೆ, ನೋಡೋಣ ಅಂತ ಬನ್ನಿ ಸ್ವಾಮೀಜಿ ಒಂದು ಸಾಂತ್ವನ ಹೇಳಿ ಅಂತ ಕರ್ಕೊಂಡು ಹೋದೆ. ಇದು ನಡೆದಿರೋ ಘಟನೆ ಹೇಳ್ತೀನಿ. ಏನು ಮಗು ಚೆನ್ನಾಗಿದೆಯಾ? ಆಯಿತು ಸ್ವಾಮಿ ಆಗಿದ್ದೀನಿ.
ಅಂದಾಗೆ ಅವನಿಗೆ ಏನೋ ಒಂದು ಅವನ ಮೈಂಡನ್ನು ಶರೀರದಿಂದ ಹೊರಗಡೆ ಗಮನ ಬೇರೆ ಕಡೆ ಸೆಳೆಯೋಣ ಅಂತ ನಾನು, ಆಗಲಿ ನಿನಗೆ ಯಾವ ದೇವರು ಕಂಡ್ರೆ ತುಂಬ ಇಷ್ಟ ಅಂದೆ. ನ್ಯಾಚುರಲ್ ನಾವೆಲ್ಲರೂ ಕೇಳುವ ಹಾಗೆ, ನಾವು ನೀವುಗಳು ಕೇಳುವ ಹಾಗೆ, ನಿಮ್ಗೆ ಯಾವ ದೇವ್ರ ಕಂಡ್ರೆ ತುಂಬ ಇಷ್ಟ? ಸ್ವಾಮೀಜಿ, ಯಾರು ನನ್ನ ನೋವನ್ನು ಕಡಿಮೆ ಮಾಡ್ತಾನೋ ಆ ದೇವರು ಇಷ್ಟ ನನಗೆ. ನೋಡ್ದ, ನಾವು ಎಷ್ಟರ ಮಟ್ಟಿಗೆ ನಾವು ನೋವು ಅದನ್ನು ನಾವೇ ಮಾಡಬಹುದು. ನಮ್ಮ ಪ್ರತಿ ಕ್ಷಣ ಪ್ರತಿ ಜೀವನದಲ್ಲಿ ನೋವನ್ನು ಕಡಿಮೆ ಮಾಡ್ಬೋದು. ನಮ್ಮ ಜೊತೆಯಲ್ಲಿರೋರಿಗೆ ಪ್ರತಿ ಜೀವನದಲ್ಲಿ ನಮ್ಮ ಜೊತೆಯಲ್ಲಿರೋಕ್ಕಂಥ ಸಾಂತ್ವನ ನೀಡ್ಬೋದು, ಸಮಾಧಾನ ನೀಡ್ಬೋದು. ಆದರೆ ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀವಿ? ನಮ್ಮವ್ರನ್ನೇ ನಮ್ಮವರು ಅಂತ ಭಾವಿಸ್ತಾ ಇದ್ದೀವ? ಇದೆ ಸ್ವಾಮಿ ವಿವೇಕಾನಂದ ಹೇಳುತ್ತಾರೆ, ಜೀವರಲ್ಲಿ ಶಿವನನ್ನು ಕಾಣುವವನು, ದೀನರಲ್ಲಿ ದಯಾಮಯನನ್ನು ಕಾಣುವವನು, ನರರಲ್ಲಿ ನಾರಾಯಣನನ್ನು ಕಾಣುವವನು, ಮಾನವನಲ್ಲಿ ಮಾಧವನನ್ನು ಕಾಣುವವನೇ ನಿಜವಾದ ಭಕ್ತ. ಅವನೇ ನಿಜವಾದ ದೇವರನ್ನು ನೋಡುವ. ಒಬ್ಬ ಧ್ಯಾನ ಮಾಡ್ತಾ ಕೂತಿರ್ತಾನೆ ಒಳಗಡೆ. ಅವನು ಹೀಗೆ ಏನು ಮಾಡ್ತಾ ಇದೆಯೋ ಮಗು ಅಂತ ಕೇಳಿದ್ರೆ, ನಾನು ದೇವರನ್ನು ಕಣ್ಣು ಮುಚ್ಕೊಂಡು ಹೃದಯ ನೋಡ್ತಾ ಇದ್ದೀನಿ ಒಳಗಡೆ ಅಂತ. ಸ್ವಾಮಿ ವಿವೇಕಾನಂದ ಮೊದಲು ನೀನು ಕಿಟಕಿ ಬಾಗಿಲನ್ನು ಓಪನ್ ಮಾಡು ಫಸ್ಟು. ಹೊರಗಡೆ ಇರ್ತಕ್ಕಂಥ ಒಬ್ಬ ಅನಾಥನ ದೀನ ಕಷ್ಟದಿಂದ ನೊಂತಾ ಇದ್ದಾರೆ, ಮೊದಲು ಹೋಗು ಆ ದೇವರು ಯಾವ ದೇವರನ್ನು ಒಳಗಡೆ ಹೃದಯದಲ್ಲಿ ಧ್ಯಾನ ಮಾಡ್ತಾ ಇದೆಯೋ ಆ ದೇವರ ಭಿಕ್ಷುಕನ ರೂಪದಲ್ಲಿ, ದೀನನ ರೂಪದಲ್ಲಿ ಎದುರುಗಡೆ ಮೊದಲು ಹೋಗಿ ಅವನು ಸೇವೆ ಮಾಡು ನೀನು ಅಂತ. ಇನ್ನೂ ಒಂದು ಹೇಳ್ತಾರೆ, ಆಗ 100 ವರ್ಷದ ಕೆಳಗಡೆ ಹೇಳಿದ್ದು, ಬಟ್ ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಅವ್ರು ಹೇಳಿದರು, ನಿಮ್ಮ ಎಲ್ಲ ದೇವರುಗಳನ್ನು, ನಿಮ್ಮ ಎಲ್ಲ ಪುಸ್ತಕಗಳನ್ನು, ನಿಮ್ಮೆಲ್ಲ ಧರ್ಮಗಳನ್ನು ಒಂದು ದೊಡ್ಡ ಗಂಟಾಕಿ ಹೊರಗಡೆ ಮೂಲೆಗೆ ಎಸರಿ. ಇನ್ನು ಮುಂದೆ ಇನ್ನೂ 50 ವರ್ಷಗಳ ಕಾಲ ನಿಮಗೆ ನಿಮ್ಮ ಎದುರುಗಡೆ ಇರ್ತಕ್ಕಂತಹ ನರನೇ, ನಿಮ್ಮ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗಳೇ ದೇವರಾಗಲಿ ಅಂತ. ಇದು ನಮ್ಮ ಧರ್ಮ. ಇದು ಎಲ್ಲ ಮಹಾತ್ಮರು ಹೇಳಿರ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದ ಕ್ರಿಸ್ತನ ಬಗ್ಗೆ ಎಂಥ ಅಭಿಮಾನ ಪ್ರೇಮ ಇಟ್ಕೊಂಡಿದ್ರು ಅಂತ ಹೇಳ್ತಾರೆ. ಇಫ್ ಕ್ರೈಸ್ಟ್ ವುಡ್ ಹ್ಯಾವ್ ಬೀನ್ ಅಲೈವ್, ಐ ವುಡ್ ಹ್ಯಾವ್ ಬೀನ್ ಅಟ್ ಹಿಸ್ ಫೀಟ್, ಐ ವುಡ್ ಹ್ಯಾವ್ ವಾಶ್ಡ್ ಹಿಸ್ ಫೀಟ್, ನಾಟ್ ವಿತ್ ವಾಟರ್ ಬಟ್ ವಿತ್ ಮೈ ಹಾರ್ಟ್ಸ್ ಬ್ಲಡ್ ಅಂತ ಹೇಳ್ತಾರೆ. ಕ್ರಿಸ್ತ ಏನಾದರೂ ಇದ್ದಿದ್ರೆ ನಾನು ಅವನ ಪಾದಗಳನ್ನು ನೀರಿನಿಂದ ತೊಳಿತಾ ಇರಲಿಲ್ಲ, ನನ್ನ ಹೃದಯದ ರಕ್ತದಿಂದ ತೊಳಿತಾ ಇದ್ದೆ ನಾನು ಅಂತ. ಎಷ್ಟರ ಮಟ್ಟಿಗೆ ವಿವೇಕಾನಂದರ ಒಂದು ಭಾವೈಕ್ಯತೆ ಮತ್ತು ಒನ್ನೆಸ್ ಇತ್ತು ಅಂದರೆ ಕೇವಲ ಮಾತನಾಡೋದಲ್ಲ, ಯು ಈಸ್ ಎಕ್ಸ್ಪೀರಿಯನ್ಸಿಂಗ್ ಎವ್ರಿ ಮೊಮೆಂಟ್. ಅವ್ರು ಹೇಳ್ತಾರೆ, ಎಷ್ಟೋ ಜನಕ್ಕೆ ಅವ್ರು ಹೇಳ್ತಿರ್ತಕ್ಕಂಥ ಅಮೇರಿಕಾದಲ್ಲಿ ಸ್ವಾಮೀಜಿ ಮಾತಾಡ್ತಾ ಇದ್ದಾರೆ, ಆ್ಯಸ್ ಇಫ್ ಕ್ರೈಸ್ಟ್ ವಾಸ್ ಟಾಕಿಂಗ್ ವಿತ್ ಅಸ್, ಆ್ಯಸ್ ಇಫ್ ಕ್ರೈಸ್ಟ್ ವಾಸ್ ಟಾಕಿಂಗ್ ವಿತ್ ಅಸ್, ವಿ ಆರ್ ಆಲ್ ಎಕ್ಸ್ಪೀರಿಯನ್ಸ್ ದಿ ಅಲ್ಟಿಮೇಟ್ ಜಾಯ್ ಆ್ಯಂಡ್ ವಿ ಆರ್ ಫ್ಲೈಯಿಂಗ್ ಇನ್ ದಿ ಬ್ಲಿಸ್ ಅಂತ ಹೇಳ್ತಾ ಇರ್ತಾರೆ. ಅಂಥವರು ನಿವೇದಿತ ಪರಮ ಶಿಷ್ಯೆ. ನಮ್ಮ ದೇಶಕ್ಕೆ ಒಬ್ಬ ಸಿಂಹಿಣಿ ಅಂತ ಸ್ತ್ರೀ ಬೇಕು, ಬಾ ನಿನಗೆ ಬೇಕು, ನೀನು ಮಾಡಲ್ಲಾಗಿದೆಯಾ ಬಾ ಅಂತ. ನಿವೇದಿತ ಹೆಂಗಿದ್ಲು ಅಂದರೆ ಪವಿತ್ರತೆಯೇ ಮೂರ್ತಿವೆತ್ತಾಗಿದ್ಲು. ನಡೆದಾಡ್ತಾ ಇದ್ದರೆ ಒಬ್ಬಳು ದೇವತೆನೇ ನಡೆದಾಡ್ತಾ ಇದ್ದಳು ಅನ್ನೋ ಆಗಿತ್ತು. ಹಾಗೆ ನಿವೇದಿತನ, ಬಾ ನೀನು ನಮ್ಮ ದೇಶಕ್ಕಾಗಿ ಸೇವೆ ಮಾಡಿ ಬಾ, ಒಂದು ಸ್ತ್ರೀ ಬೇಕು ನಿನ್ನಂತವಳು. ನಿವೇದಿತ ಬರ್ತಾಳೆ, ಕ್ರಿಶ್ಚಿಯನ್, ಐರ್ಲ್ಯಾಂಡ್ ಮಹಿಳೆ, ಶಿ ಇಸ್ ಎ ಕ್ರಿಶ್ಚಿಯನ್, ಬಾರ್ನ್ ಕ್ರಿಶ್ಚಿಯನ್. ಅವಳು ಅದನ್ನೇ ಶಿಲುಬೆ ಹಾಕ್ಕೊಂಡು ಆರಾಧನೆ ಮಾಡ್ತಾ ಇರ್ತಾಳೆ. ದೇಶಕ್ಕಾಗಿ ಹಿಂದೂ ಧರ್ಮ ಮಾಡ್ತಿರ್ಬೇಕಾದ್ರೆ ಅವಳಿಗೇನು ತೊಂದರೆ ಇಲ್ಲ, ವಿವೇಕಾನಂದರಿಗೂ ಏನು ತೊಂದರೆ ಇಲ್ಲ. ಆದರೆ ಅವಳು ಸೇವೆ ಮಾಡ್ತಾ ಹಿಂದೂ ಜನಾಂಗ ಇರುತ್ತೆ. ಅವ್ರು ಕೇಳ್ತಾರೆ, ಸ್ವಾಮೀಜಿ ಆ ಜನಾಂಗ ಎಲ್ಲ ನಾನು ಸೇವೆ ಮಾಡ್ತಾಯಿದ್ದೀನಿ ಅವ್ರಿಗಾಗಿ, ಬಹುಶಃ ಅವ್ರು ನನ್ನನ್ನು ಒಪ್ಕೊಳ್ತಾರೋ ಇಲ್ವೋ ನನಗನ್ಸೋದು ಕಷ್ಟ ಆಗ್ತಾಯಿದೆ, ನಾನು ಹಿಂದೂ ಆಗಿ ಕನ್ವರ್ಟ್ ಆಗಲ್ಲ. ವಿವೇಕಾನಂದರು ಹೇಳ್ತಾರೆ, ಮತ ಪರಿವರ್ತನೆ ಎಲ್ಲ ನಮಗೆ ಅವಶ್ಯಕವಾಗಿ ಬೇಕಾಗಿರೋದು ಮನ ಪರಿವರ್ತನೆ. ನಾವು ಮಾಡಬೇಕಾದ ಮತ ಪರಿವರ್ತನೆ ಅಲ್ಲ, ಮನ ಪರಿವರ್ತನೆ ಮಾಡಬೇಕು. ನಾವು ಮಾಡಬೇಕಾದ ಕೆಲಸ ಏನು ಅಂದರೆ, ಮೃಗಗಳಂತೆ ಇರ್ತಕ್ಕಂಥವ್ನು ಮನುಷ್ಯರನ್ನಾಗಿ ಮಾಡಬೇಕು, ಮನುಷ್ಯರನ್ನು ದೈವತ್ವಕ್ಕೆ ಏರಿಸೋ ಕೆಲಸ ನಾವು ಮಾಡಬೇಕು. ಅವನ ಧಾರ್ಮಿಕ ಭಾವನೆಗಳಿಗೆ ಸ್ವಲ್ಪವೂ ಚ್ಯುತಿ ಬರದಂತೆ, ಧಕ್ಕೆಯಾಗದಂತೆ ಅವರನ್ನು ದೇವರನ್ನಾಗಿ ಮಾಡೋಕ್ಕೆ ಸಾಧ್ಯ ಇದೆಯಾ? ದೆನ್ ಓನ್ಲಿ ಯು ಆರ್ ಎ ರಿಯಲಿ ಗ್ರೇಟ್ ಮ್ಯಾನ್. ಅದು ನಾವು ಮಾಡಬೇಕಾಗಿದ್ದು. ವಿವೇಕಾನಂದರು ಆ ನಿವೇದಿತ ಹೇಳ್ತಾರೆ, ನಾನು ಕನ್ವರ್ಟ್ ಆಗಲ್ಲ ಹಿಂದೂಗೆ ಅಂದಾಗೆ. ಅವ್ರು ಹೇಳ್ತಾರೆ, ನೋ, ನಾಟ್ ಎಟ್ ಆಲ್ ನೀಡೆಡ್. ಬಿ ಎ ಟ್ರೂ ಕ್ರಿಶ್ಚಿಯನ್ ಫಸ್ಟ್, ಯು ವಿಲ್ ಬಿ ಎ ಟ್ರೂ ಹಿಂದೂ ಅಂತ. ಟ್ರೂ ಕ್ರಿಶ್ಚಿಯನ್ ಆಗೋ, ಟ್ರೂ ಹಿಂದೂ ಆಗ್ತೀಯ. ಅವು ಕೊನೆಯವರೆಗೂ ಕ್ರಿಶ್ಚಿಯನ್ ಆಗಿ ಸೇವೆ ಮಾಡ್ತಿದ್ರು. ಯಾವ ಜಾತಿ ಆದ್ರೇನು, ಯಾವ ಧರ್ಮ ಆದ್ರೇನು ಸೇವೆ ಮಾಡೋಕ್ಕೆ, ಪ್ರೀತಿ ತೋರೋಕ್ಕೆ, ಊಟ ಕೊಡೋದಕ್ಕೆ, ನೀವು ಫ್ರೆಂಡ್ಲಿ ಆಗಿರೋದಕ್ಕೆ, ಯಾವುದಕ್ಕೆ ಈ ಥರ ಎಲ್ಲ ಬಂಧನಗಳು, ಯಾವುದಕ್ಕೆ ಈ ಥರ ಎಲ್ಲ ಮೋಹ ಮಾಯೆಗಳು, ಯಾವುದಕ್ಕೆ ಈ ಥರ ಪ್ರೆಜುಡಿಸ್, ಇವೆಲ್ಲ ಬಿಕಾಸ್ ಆಫ್
ಎ ಫ್ಯೂ ಸೆಲ್ಫಿಶ್ನೆಸ್ ಆಫ್ ದಿ ಫ್ಯೂ ಪೀಪಲ್, ನಾಟ್ ಆಫ್ ದಿ ಮಾಸ್. ಕೆಲವು ವ್ಯಕ್ತಿಗಳ ಸೆಲ್ಫಿಶ್ನೆಸ್ಸಿಗಾಗಿ ನಾವು ಏನೇನೋ ಪ್ರಿಜುಡೈಸ್ ಮಾಡ್ಕೊಂಡಿದ್ದೀವಿ. ಇಲ್ಲ, ಇಡೀ ಜಗತ್ತಿಗೆ ಪ್ರೀತಿ ಬೇಕಾಗಿದೆ, ಪ್ರೇಮ ಬೇಕಾಗಿದೆ, ಸೇವೆ ಬೇಕಾಗಿದೆ, ಭ್ರಾತೃತ್ವ ಬೇಕಾಗಿದೆ. ಎಲ್ಲ ಮಹಾತ್ಮರು ಅದನ್ನೇ ತೋರಿಸಿದ್ದಾರೆ. ಸೊ ಅಂತಹ ಪ್ರೀತಿ ಪ್ರೇಮವನ್ನು ನಾವು ಹರಡುವಂತಾಗಲಿ, ನಾವು ಅದನ್ನು ಬೆಳೆಸುವಂತಾಗೋಣ ಅಂತ ಹೇಳ್ತಾ ಕ್ರಿಸ್ತ ಹೇಳಿದ 2 ಮಾತು ಹೇಳಿ ಮುಗಿಸ್ತೇನೆ. ಕ್ರಿಸ್ತ ಹೇಳ್ತಾನೆ, ಒಬ್ಬಳು ತಾಯಿ ತುಂಬ ಇವಳು ಪಾಪ ಮಾಡಿಬಿಟ್ಟಿದ್ದಾಳೆ, ಇವರಿಗೆಲ್ಲ ಕಲ್ಲು ಹೊಡೆದು ನಾವು ಸಾಯಿಸಬೇಕು ಅಂತ ಇದ್ದೀವಿ, ಕೊನೆಯದಾಗಿ ನೀವೇನು ಹೇಳ್ತೀರ ಅಂತ ಕ್ರಿಸ್ತನ ಹತ್ರ ಬರ್ತಾರೆ. ಕ್ರಿಸ್ತ ಸರಿ, ಕೆಳಗಡೆ ನೋಡ್ತಾ ಈಗ ಯೇಸು ಏನೋ ನೋಡ್ತಾ ಯೋಚನೆ ಮಾಡ್ತಾ, ಸರಿ ಆಗಲಿ, ಕಲ್ಲು ಹೊಡೀರಿ, ಆದರೆ ಮೊದಲನೇ ಕಲ್ಲನ್ನು ಯಾರು ಇಲ್ಲಿಯವರೆಗೂ ಯಾವ ತಪ್ಪನ್ನು ಪಾಪವನ್ನು ಮಾಡಿಲ್ವೋ ಅವ್ರು ಮೊದಲನೇ ಕಲ್ಲನ್ನು ಬಿಸಾಡಲಿ ಅಂತ. ಅದಾಗಿ ಈಗ ಮಾಡ್ತಾಡ್ತಂದು 5 ನಿಮಿಷ ಆಗುತ್ತೆ. 5 ನಿಮಿಷ ಆಗೋಷ್ಟೊತ್ತಿಗೆ ಮೇಲೆ ನೋಡಿದ್ರೆ ಒಬ್ರಿಗಿರಲ್ಲ, ಆಕೆ ಮಾತ್ರ ನಿಂತಿರ್ತಾಳೆ. ಕೊನೆಗೆ ಆಕೆ ಪರಿವರ್ತನೆಗೊಂಡು ಶ್ರೇಷ್ಠವಾದ ಮಹಿಳೆ ಆಗ್ತಾಳೆ ಎಂದು ಬರ್ತದೆ. ಇದು ನಮ್ಮ ಕ್ರಿಸ್ತನ ಸಂದೇಶ ಅಂತ ಹೇಳಿದ, ಬ್ಲೆಸ್ಡ್ ಆರ್ ದೋಸ್ ಹೂ ಆರ್ ಪ್ಯೂರ್ ಇನ್ ಹಾರ್ಟ್. ಕ್ರಿಸ್ತ ಹೇಳಿದ ಸಂದೇಶ, ಬ್ಲೆಸ್ಡ್ ಆರ್ ದೋಸ್ ಹೂ ಆರ್ ಪ್ಯೂರ್ ಇನ್ ಹಾರ್ಟ್, ಬ್ಲೆಸ್ಡ್ ಆರ್ ದೋಸ್ ಹೂ ಆರ್ ಹಂಬಲ್ ಇನ್ ನೇಚರ್, ಫಾರ್ ದೇ ಶಲ್ ಇನ್ಹೆರಿಟ್ ದಿ ಅರ್ತ್. ಅವರೇ ಮುಂದಿನ ಪ್ರಜೆಗಳು, ಯಾರು ವಿನಮ್ರರಾಗ್ತಾರೆ ಮುಂದಿನ ಪ್ರಭುಗಳು ಅಂತ ಹೇಳ್ತಾ, ಅಂಥ ದಿವ್ಯ ಪ್ರೇಮವನ್ನು ನಾವು ಅನುಭವಿಸೋಣ, ಇತರರಿಗೂ ನಾವು ಕೊಡೋಣ ಅಂತ ಹೇಳ್ತಾ, ಈ ಕ್ರಿಸ್ತನ ಈ ದಿವ್ಯ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಿಮಗೆಲ್ಲರೂ ಪ್ರೇಮದ ಸಂದೇಶವನ್ನು ಹೇಳ್ತಾ ನನ್ನ ಮಾತನ್ನು ಆ ದಿವ್ಯ ಶರಣಗಳಿಗೆ ಅರ್ಪಿಸ್ತೀನಿ. ಜಯ ರಾಮಕೃಷ್ಣ. ವಿಶ್ವದಲ್ಲಿ ಯಾವುದು ಸುಂದರವಾಗಿದೆಯೋ ಸುಮಧುರವಾಗಿದೆಯೋ ಅದನ್ನು ನೋಡೋಕ್ಕಾಗಲ್ಲ, ಕೇಳೋಕ್ಕೂ ಆಗಲ್ಲ. ಹೆಲೆನ್ ಕೆನ್ನರ್ ಮಾತುಗಳಿವು. ಹೃದಯದಲ್ಲಿ ಪ್ರೀತಿ ಹೊಂದಿದ್ದರೆ ಸಾಕು, ಸರ್ವವನ್ನು ನೀನು ಸಾಧಿಸಬಹುದು. ಪ್ರೀತಿ ಸರ್ವವನ್ನು ಸಂಪೂರ್ಣಗೊಳಿಸುವ ಬಂಧನ ಎಂದು ಸವಿಸ್ತಾರವಾಗಿ ನುಡಿದ ಪೂಜ್ಯ ಸ್ವಾಮಿ ವಿನಯಾನಂದ ಸರಸ್ವತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆಪತ್ತಿಗಾದವನೇ ನೆಂಟ, ನಿನ್ನೊಲವಿನಂತಾಗು, ಮೊದಲು ಮಾನವನಾಗು. ಹಿಂದೂ ಮುಸ್ಲಿಮನಾಗು, ಬೌದ್ಧ ಕ್ರೈಸ್ತನೇ ಆಗು. ಹಾರೈಸಿದಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು. ನೀ ಬಯಸಿದಂತಾಗು, ಮೊದಲು ಮಾನವನಾಗು. ಸಿದ್ದಯ್ಯ ಪುರಾಣಿಕರವರ ಮಧುರ ನುಡಿಗಳಿವು. ಪ್ರಭು ಯೇಸು ಬೋಧಿಸಿದ ಮಾನವತೆಯ ಉತ್ತುಂಗತ ಸಾಮತಿ ಗುಡ್ ಸಮಾರಿಟನ್. ಇದನ್ನೇ ನೀವು ನೃತ್ಯ ರೂಪಕವಾಗಿ ಈಗ ನೋಡಲಿದ್ದೀರಿ. ಲೂಡ್ಸ್ ಬಾಲಕರ ಪ್ರೌಢಶಾಲೆ ದಾವಣಗೆರೆ ಈ ವಿದ್ಯಾರ್ಥಿಗಳಿಂದ ಗುಡ್ ಸಮಾರಿಟನ್. ಯೇಸು ಹೇಳಿದ ಕಥೆಯ ಹೇಳ್ತೀನಿ ನಿಮಗೆ. ಯೇಸು ಹೇಳಿದ ಕಥೆಯ, ಕಷ್ಟದಲ್ಲಿ ನೆರವಾದ ಸತ್ಯ ಪ್ರೇಮದ ಕಥೆಯು, ನಿತ್ಯ ಜೀವ ಸಿಗುವಂತ ತತ್ವ ಸಾರುವ ಕಥೆಯು. ಒಂದಾನೊಂದು ಕಾಡಿತ್ತು, ಕಾಡಲ್ಲಿ ಕಳ್ಳರ ಗುಂಪಿತ್ತು. ಸಂಚನು ಮಾಡಿ ಕಾದಿರಲು ಪಯಣಿಗನೊಬ್ಬ ಸಿಲುಕಿದನು.
ಜನರು ಅವನನ್ನು ದೋಚಿದರು, ಹಿಂಸೆಯ ನೀಡಿ ಓಡಿದರು. ರಕ್ತದ ಮಡಿಲಲ್ಲಿ ಪಯಣಿಗನು ವೇದನೆಯಿಂದ ಕೂಗಿದನು. ಅಯ್ಯೋ ಕಾಪಾಡಿ ಕಾಪಾಡಿ. ಅದೇ ಹಾದಿಯಲ್ಲಿ ಒಬ್ಬ ಯಾಜಕ ಗುರುವು ಬಂದ. ರೋದನ ಶಬ್ದವ ಕೇಳಿ ನೋಡಿದನು ಬಳಿ ಸಾಗಿ. ಯಾರಿಗೆ ಬೇಕಿ ಉಸಾಬರಿ ಎನ್ನುತ್ತ ಹಾದಿಯ ಹಿಡಿದ. ಕಷ್ಟಕ್ಕೆ ಒದಗದ ಯಾಜಕನು ವೇಷವ ತೊಟ್ಟ ನರಿಯವನು. ಲೇವಿಯನೊಬ್ಬನು ಬಂದಾನ, ಪಯಣಿಗನನ್ನು ಕಂಡಾನ. ಅಯ್ಯೋ ಪಾಪ ಎನ್ನುತ್ತಲೀ ನುಡಿಯುತ್ತ ಮುಂದೆ ಸಾಗಿದನು. ಅಯ್ಯೋ ಯಾರಾದ್ರೂ ಕಾಪಾಡಿ, ನೋವು. ಕಷ್ಟದಲ್ಲಿ ನೆರವಾಗದವ ಧನ ಪಿಶಾಚಿ ಲೇವಿಯನು. ಹಣವೇ ಇವನ ದೇವರು, ನರಕವೇ ಇವನ ಅಂತ್ಯವು. ಅಯ್ಯೋ ಕಾಪಾಡಿ ಕಾಪಾಡಿ. ಒಳ್ಳೆ ಸಮರಿಯನು ಒಬ್ಬ ಕತ್ತೆ ಮೇಲೆ ತಾ ಬಂದ. ಅಳುವ ಧ್ವನಿಯನ್ನು ಕೇಳಿ ನೆರವಾಗಲು ಬಂದ ಓಡಿ. ಗಾಯಕ್ಕೆ ಔಷಧಿ ಹಾಕಿದನು, ಕುಡಿಯಲು ನೀರನ್ನು ನೀಡಿದನು. ಕತ್ತೆಯ ಮೇಲೆ ಹೊರಿಸಿದನು, ಪಟ್ಟಣದೆಡೆಗೆ ಸಾಗಿದನು. ಬಂದ ಛತ್ರಕವ ಬಂದ, ರೋಗಿಯ ನಿಲ್ಲಿಸಿದ ಅಲ್ಲೇ. ಸೇವಕರ ನೇಮಿಸಿದ, ಸೇವೆಗೆಂದು ಹಣ ಕೊಟ್ಟ. ಇದು ಪ್ರೇಮ ತುಂಬಿದ ಹೃದಯ, ಇವ ಕರುಣೆಯುಳ್ಳ ಸಾಮರಿಯ. ಕಥೆಯ ಕೇಳಿದ ನೀವು ಇವನಂತೆ ಆಗಬೇಕಣ್ಣ. ಕಥೆಯ ಕೇಳಿದ ನೀವು ಇವನಂತೆ ಆಗಬೇಕಣ್ಣ. ಇದು ಪ್ರೇಮ ತುಂಬಿದ ಹೃದಯ, ಇವ ಕರುಣೆಯುಳ್ಳ ಸಾಮರಿಯ. ಇವ ಕರುಣೆಯುಳ್ಳ ಸಾಮರಿಯ, ಇವ ಕರುಣೆಯುಳ್ಳ ಕಥೆಯ ಹೇಳುವೆ ನಿಮಗೆ ಕಥೆಯ ಹೇಳುವೆ ಅಂತ ಹೇಳ್ತಾ ನಮ್ಮೆಲ್ಲರನ್ನ ರಂಜಿಸ್ತಾ ತನ್ಮೂಲಕ ಮಾನವತೆಯ ಸಂದೇಶವನ್ನು ಸಾರುವಂಥ ನೃತ್ಯ ರೂಪಕವನ್ನು ಪ್ರದರ್ಶಿಸಿದಂತಹ ಲೂಡ್ಸ್ ಬಾಲಕರ ಪ್ರೌಢಶಾಲೆ ದಾವಣಗೆರೆ ಇವರ ತಂಡದವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಇನ್ನು ಕ್ರಿಸ್ಮಸ್ ಕುಣಿಯೋಣು ಬಾರ ನಲಿಯೋಣು ಬಾರ, ಭುವಿಯಲ್ಲಿ ಸಂತಸ ಹೊನಲಿನ ತನನ, ಸಂಭ್ರಮ ಸಡಗರ ಮನೋಲ್ಲಾಸ ಬಿಂಬಿಸುವ ಸಮೂಹ ಗಾನ ಕುಣಿಯೋಣು ಬಾರ. ಸೇಕ್ರೆಡ್ ಹಾರ್ಟ್ ಪ್ರಧಾನಾಲಯ ಶಿವಮೊಗ್ಗ ಇವರಿಂದ.
ಹೊಲಲಿನ ತನನ ಪ್ರೀತಿಯ ಸುದಿನ ಕ್ರಿಸ್ತನ ಜನನ ಪ್ರೀತಿಯ ಸುದಿನ ಕ್ರಿಸ್ತನ ಜನನ ಕುಣಿಯೋಣ ಪಾರ ನಲಿಯೋಣ ಪಾರ ಕಂದನು ಧ್ಯಾನ ನಂದೇಸು ಜನಿಸ್ಯಾನ ಯೇಸು ಬಾಲನು ವಿಪದವ ನಮಗೆ ತೋರುವ ಮಹಾಮಹಿಮನು 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 ಕುಣಿಯೋಣ ಬಾರ ನಲಿಯೋಣ ಬಾರ ಕಂದನು ಧ್ಯಾನ ನನ್ನೇಸು ಜನಿಸ್ಯಾನ ಕುಣಿಯೋಣ ಬಾರ ನಲಿಯೋಣ ಬಾರ ಕಂದನು ಉದ್ಯಾನ ನನ್ನೇಸು ಜನಿಸ್ಯಾನ ಯೇಸು ಬಾಲನು ಸದಾಕಾಲ ನಮ್ಮ ನೆಲೆಸಿ ಕಾಯುವನು 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 ಕುಣಿಯೋಣ ಬಾರ ನಲಿಯೋಣ ಬಾರ ಕಂದನು ಧ್ಯಾನ ನನ್ನೇಸು ಜನಿಸ್ಯಾನ
ಕಂದನ ನಾಮ ಜಗಕ್ಕೆಲ್ಲ ಕ್ಷೇಮ. ಒಂದಾಗಿ ನಲಿಯುತ್ತ ಸಾರುವ ಜನನ ಜಗಕ್ಕೆ ಸಂತಸ ಹೊನಲಿನ ಕನನ ಪ್ರೀತಿಯ ಸುದಿನ ಕ್ರಿಸ್ತನ ಜನನ ಪ್ರೀತಿಯ ಸುದಿನ ಕ್ರಿಸ್ತನ ಜನನ ಲಾ 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 ಕುಣಿಯೋಣ ಬಾರ ನಲಿಯೋಣ ಬಾರ ಎಂದು ಸಾರಿದ ಸೇಕ್ರೆಡ್ ಹಾರ್ಟ್ ಪ್ರಧಾನಾಲಯದ ಗಾಯನ ವೃಂದದ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಜಗವೆಲ್ಲ ಇಂದು ಬೆತ್ಲೆಹೆಮ್ ಆಗಿದೆ. ಭುವಿಯಲ್ಲಿ ಸ್ವರ್ಗದ ಸುಸ್ವರವು ಮೂಡಿದೆ. ಬರಿದಾದ ಮನದಲ್ಲಿ ಪ್ರಭು ಮನೆ ಮಾಡಿದ್ದಾರೆ. ಕರುಣೆ ದಯೆಯ ಹೊಳೆಯೇ ಹರಿದಿದೆ. ಜೈ ಜಯಂತಿ ಕ್ರಿಸ್ತ ಜಯಂತಿ ಜಗಕ್ಕೆಲ್ಲ ತರಲಿ ಸುಖ ಶಾಂತಿ. ಕೇಳಿ ಕೇಳಿ ಜನರೇ ಕ್ರಿಸ್ತನ ಜನನದ ವೃತ್ತಾಂತವೀಗ. ಸಂತ ಅಂತೋನಿಯವರ ಶಾಲೆ, ಹೊಸದುರ್ಗ. ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನ ಭುವಿ ಮನುಜನ ಪ್ರೀತಿಗ ಒಂದು ಕಥೆಯ. ಜಗದೊಡೆಯನ ಭುವಿ ಮನುಜನ ಪ್ರೀತಿಗ ಒಂದು ಕಥೆಯ. ತಾನು ಸೃಷ್ಟಿಸಿದ ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು ಪ್ರೀತಿಯಿಂದ ಹರಸಿದರು. ಆದರೀ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಮೆರೆದರು. ದೇವರಿಂದ ದೂರಾದರು, ಸಿಡಿದೆದ್ದು ದಂಗೆ ಎದ್ದರು. ದೇವರಿಂದ ದೂರ ಹೋದರು, ಬಲು ದೂರ ದೂರ ಹೋದರು. ತನ್ನ ಒಡಲ ಜೀವವನು ದೂರ ಮಾಡುವನೆ ದೇವನು. ಅನುಕಂಪವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸ ರೂಪ. ತನ್ನ ಜನರ ಪ್ರೀತಿಗೆ ತನ್ನ ಪ್ರಿಯ ಕಂದನನು, ಜಗದಾತ್ಮನ ಜಗಜ್ಯೋತಿಯ ಭುವಿಗೆ ಇಂದು ಕಳಿಸಿದನು. ಭುವಿಗೆ ಇಂದು ಕಳಿಸಿದನು. ಈ ಜಗಜ್ಯೋತಿಯನ್ನು ಕಾಲಾನುಕಾಲಕ್ಕೆ ಭುವಿಗೆಲ್ಲ ಸಾರುತ್ತಾ ಬಂದರು ಪಂಡಿತರು, ಪ್ರವಾದಿಗಳು, ಪರಮ ಜ್ಞಾನಿಗಳು.
ಜನನವಾಯಿತು. ಕ್ರಿಸ್ತನ ಜನನದ ಮುನ್ಸೂಚನೆಯಾಗಿ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸಿತು. ಇಲ್ಲಿನ ಜನರಿಗಲ್ಲ, ದೂರ ದೇಶದ ಜ್ಞಾನಿಗಳಿಗೆ. ಜ್ಞಾನಿಗಳು ಚುಕ್ಕಿಯ ನೋಡಿದರು, ನಕ್ಷತ್ರದ ಬೆನ್ನಲ್ಲೇ ನಡೆದರು, ಜ್ಯೋತಿಯ ಹುಡುಕುತ್ತಾ ಬಂದರು. ಆ ಮಹಾಜ್ಯೋತಿಯ ಹುಡುಕುತ್ತಾ ಬಂದರು. ಅರಸನನ್ನು ಹುಡುಕುತ್ತಾ ಬಂದ ಮೂರು ರಾಯರು ಕೊನೆಗೆ ತಲುಪಿದ್ದು ಕಟುಕ ಅರಸನ ಅರಮನೆಗೆ. ಆಗ ಹೆರೋದ ಗಲೀಲಿಯದ ಸಿಂಹಾಸನದಲ್ಲಿ ಕುಳಿತಿದ್ದ. ತನ್ನ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯೊಬ್ಬ ಹುಟ್ಟಿದ್ದಾನೆ ಎಂಬ ಅಳಲು ಅವನನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಬೆತ್ಲೆಹೇಮಿನಲ್ಲಿ ಹುಟ್ಟಿದ ಮಹಾಜ್ಯೋತಿಯನ್ನು ಆರಿಸಲು ಸೈತಾನನ ಶಕ್ತಿ ಹೆರೋದನ ಆತ್ಮವನ್ನು ಸೇರಿಕೊಂಡಿತು. ಕೆಂಡವಾಗಿ ಕಿಡಿಕಾರಿದ, ಅಟ್ಟಹಾಸ ಮೆರೆದಾಡಿತು, ಮಗುವನ್ನು ಹುಡುಕಲು ಸೈನ್ಯವ ಅಟ್ಟಿದ. ಬೀದಿ ಬೀದಿಯ ಹಳ್ಳಿ ಹಳ್ಳಿಯ ಗಂಡು ಮಕ್ಕಳನ್ನು ಹುಡುಕುತ್ತ ಹೊರಟ, ಕತ್ತಿಗೆ ಸಿಕ್ಕಿದ ಕುತ್ತಿಗೆ ಕಡಿದ, ಕಾಲಿಗೆ ಸಿಕ್ಕಿದ ಮಕ್ಕಳ ತುಳಿದ. ಭೀತಿಯು ಹರಡಿತು, ರಕ್ತವು ಹರಿಯಿತು, ಮುತ್ತಿದ ಮಕ್ಕಳ ಪ್ರಾಣವು ಹೋಯಿತು. ನರಮೇಧದಲ್ಲಿ ಮದವೇರಿದಂತೆ ಗಂಡು ಮಕ್ಕಳ ಕೊಲ್ಲಿಸಿದ, ಮುದ್ದು ಮಕ್ಕಳ ಸೀಳಿಸಿದ. ಕಂದನನ್ನು ಹುಡುಕಾಡಿದ ಕೈಗಳು ಬರಿದಾಗಿ ಹಿಂದಕ್ಕೆ ಬಂದವು. ಕಟುಕ ಅಧಿಪತಿಯ ಕಣ್ಣಿಗೆ ಸ್ವರ್ಗದ ಆ ಮಹಾಜ್ಯೋತಿ ಕಾಣಿಸಲಿಲ್ಲ. ಆದರೆ ಸಮಾಜದಿಂದ ತಿರಸ್ಕೃತಗೊಂಡಿದ್ದ, ಬಹಿಷ್ಕಾರದ ಪ್ರಜೆಗಳಂತಿದ್ದ, ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುತ್ತಿದ್ದ ಕುರುಬರಿಗೆ ಆ ಸಂದೇಶ ಕೇಳಿಸಿತು. ಅದೋ ನೋಡಿ, ಆಕಾಶದಲ್ಲಿ ದೂತವೃಂದ ಹಾಡುತ್ತಿದೆ, ಸಂತಸದ ಸಂತೋಷದ ಆ ಸಂದೇಶ. ಕೇಳಿ ಕುರುಬರ ಮಂದೆಯು ಬೋಡಿ ಕುಣಿದಾಡಿತು, ನಲಿದಾಡಿತು ದೀನಗೋದಲ ನೆಲದಲ್ಲಿ. ಕುಣಿದಾಡಿತು, ನಲಿದಾಡಿತು ದೀನಗೋದಲ ನೆಲದಲ್ಲಿ. ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಬೆತ್ಲೆಹೇಮೆಂಬ ಪುರಾದಿಪುರದೋಳು. ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ.
ಯುಗಗಳಿಂದ ನಡೆದು ಬಂದ ಜ್ಞಾನಿಗಳಿಗೆ ಅರಸ ಯರೋದ ದಾರಿ ತೋರಿಸಲಿಲ್ಲ. ಆದರೆ ಆಗಸದ ನಕ್ಷತ್ರ ದಾರಿ ತೋರಿಸಿತು. ಅಹಂಕಾರಿ ಹೃದಯದ ಅರಸನಿಗೆ ಸ್ವರ್ಗದ ಜ್ಯೋತಿಯು ಕಾಣಲಿಲ್ಲ. ಆದರೆ ಮುಕ್ತ ವಿಶ್ವಾಸದಲ್ಲಿ ಬಂದ ಜ್ಞಾನಿಗಳಿಗೆ ಆ ಮಹಾಜ್ಯೋತಿ ಕಾಣಿಸಿತು. ಜ್ಞಾನಿಗಳು ಕಂದನನ್ನು ಕಂಡು ನಮಿಸಿದರು. ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನು ಪರಮಾತ್ಮನು ಭುವಿಗೆ ಇಂದು ಬಂದನು. ಕುರುಬರು ಕುಣಿದು ಹೋದರು, ರಾಯರು ನಮಿಸಿ ಹೋದರು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಈ ಭುವಿಯಲ್ಲಿ ಅವತರಿಸಿದರು. ಮುಗ್ಧ ಮಗುವಿನ ರೂಪದಲ್ಲಿ ಈ ಪುಟ್ಟ ಕಂದನ ಹೆಜ್ಜೆ ಹೆಜ್ಜೆಗಳಲ್ಲಿ ಜೀವ ಚಿಗುರಿತು, ಪ್ರೀತಿ ಬೆಳೆಯಿತು. ಈ ಪುಟ್ಟ ಕಂದ ದೇವಾಲಯದಲ್ಲಿ ಕಾಣಿಕೆಯಾದ, ನಜರೇತಿನಲ್ಲಿ ಮಗುವಾದ, ಜೆರೂಸಲೇಮಿನಲ್ಲಿ ಜ್ಞಾನಿಯಾದ, ಗಲಿಲಯದಲ್ಲಿ ಜನಪ್ರೇಮಿಯಾದ, ಕೊನೆಗೆ ತನ್ನ ತಂದೆಯ ಆಲಯದಲ್ಲಿ ಅಭಿಷೇಕಗೊಂಡು ಜನತೆಯ ಉದ್ಧಾರಕ್ಕೆಂದು ಹೊರಟ. ಬಹಿಷ್ಕೃತರನ್ನು ಸ್ವಾಗತಿಸಿ ದೀನ ದಲಿತರ ಪ್ರೀತಿಸಿದ. ಬಿರುಗಾಳಿಯನ್ನು ಅಡಗಿಸಿದ, ಅನ್ಯಾಯವನ್ನು ಖಂಡಿಸಿದ, ಮತಾಂಧರನ್ನು ದಂಡಿಸಿದ, ಶತ್ರುಗಳನ್ನು ಕ್ಷಮಿಸಿದ. ಕುರುಡರ ಕಣ್ಣು ತೆರೆಸಿದ, ಮೂಕರ ನಾಲಗೆ ಸಡಿಲಿಸಿದ, ಅಂಗವಿಕಲರ ಆದರಿಸಿ ನೊಂದ ಜನರನ್ನು ಸಂತೈಸಿದ. ಪ್ರಭು ಯೇಸುವಿನ ಜನನದ ಅದ್ಭುತ ಕಥೆಯನ್ನು ವೇದಿಕೆಯ ಮೇಲೆ ಪ್ರಚುರಪಡಿಸಿದ ಸಂತ ಅಂತೋನಿಯವರ ಶಾಲೆ ಹೊಸದುರ್ಗದ ಎಲ್ಲ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಇವರು ಮಾತಾಡಿದ್ದನ್ನು ಕೇಳಿದ್ರಿ. ಈಗ ನೀವು ಅವರು ಹಾಡೋದನ್ನು ಕೇಳಲಿದ್ದೀರಿ. Let us give a big round of applause to Nadoja Dr. Mahesh Joshi as he sings Tande Neenidu Ba.
ಶಕ್ತಿ ಮನಸ್ಸಿಗೆ ಜ್ಯೋತಿ ನೀನಾಗುವ ಬಾಳ ಈರುಳಿಗೆ ತಂದೆ ನೀಡುವ ಶಕ್ತಿ ಮನಸ್ಸಿಗೆ ಜ್ಯೋತಿ ನೀನಾಗುವ ಬಾಳ ಈರುಳಿಗೆ ನಮ್ಮ ಅಜ್ಞಾನ ನೀನಿಗೂ ಬಾ ಬಾಳ ಹಾದಿಗೆ ಗುರಿ ತೋರು ಬಾ ನಮ್ಮ ಅಜ್ಞಾನ ನೀಗುವ ಬಾಳ ಹಾದಿಗೆ ಗುರಿ ತೋರುವ ತಂದೆ ನೀಡುವ ಶಕ್ತಿ ಮನಸ್ಸಿಗೆ ನಮ್ಮ ಮನದಿಂದ ದೌರ್ಬಲ್ಯ ದೂಡು ಸತ್ಯ ಪಥದಲ್ಲಿ ನಡೆಯುವಂತೆ ಮಾಡು ನಮ್ಮ ಮನದಿಂದ ದೌರ್ಬಲ್ಯ ದೂರು ಸತ್ಯ ಪಥದಲ್ಲಿ ನಡೆವಂತೆ ಮಾಡು ಕಷ್ಟ ನೂರಾರು ನೀ ಪಾರು ಮಾಡು ನಿತ್ಯ ಸಂತೋಷ ನಮಗೆಂದು ನೀಡು ಕಷ್ಟ ನೂರಾರು ನೀ ಪಾರು ಮಾಡು ನಿತ್ಯ ಸಂತೋಷ ನಮಗೆಂದು ನೀಡು ಪ್ರೇಮ ಹೂವಾಗಲಿ ದ್ವೇಷ ದೂರಾಗಲಿ ಸೇಡ ವಿಷ ಜ್ವಾಲೆ ಮನದಲ್ಲಿ ಕೊನೆಯಾಗಲಿ ಪ್ರೇಮ ಹೂವಾಗಲಿ ದ್ವೇಷ ದೂರಾಗಲಿ ಸೇಡ ವಿಷ ಜ್ವಾಲೆ ಮನದಲ್ಲಿ ಕೊನೆಯಾಗಲಿ ತಂದೆ ನೀಡುವ ಶಕ್ತಿ ಮನಸ್ಸಿಗೆ ಎಂಥ ಬಿರುಗಾಳಿ ಎದುರಾದರೇನು ನಿಂತು ತಡೆವಂಥ ಛಲ ನೀಡು ಎಂದು ಎಂಥ ಬಿರುಗಾಳಿ ಎದುರಾದರೇನು ನಿಂತು ತಡೆವಂಥ ಛಲ ನೀಡು ಎಂದು ನಮ್ಮ ಸಂತೋಷ ಪರರಲ್ಲಿ ಹಂಚಿ ನಾವು ನಲಿವಂತೆ ಮನ ನೀಡು ಎಂದು ನಮ್ಮ ಸಂತೋಷ ಪರರಲ್ಲಿ ಹಂಚಿ ನಾವು ನಲಿವಂತೆ ಮನ ನೀಡು ಎಂದು ದ್ರೋಹ ದೂರಾಗಲಿ ಸ್ನೇಹ ಹೊಳೆಯಾಗಲಿ ಸ್ವಾರ್ಥ ಮನದಿಂದ ಎಂದೆಂದು ಕೊನೆಯಾಗಲಿ ದ್ರೋಹ ದೂರಾಗಲಿ ಸ್ನೇಹ ಹೊಳೆಯಾಗಲಿ ಸ್ವಾರ್ಥ ಮನದಿಂದ ಎಂದೆಂದು ಕೊನೆಯಾಗಲಿ ಯೇಸು ನೀಡುವ ಶಕ್ತಿ ಮನಸ್ಸಿಗೆ ಜ್ಯೋತಿ ನೀನಾಗುವ ಬಾಳ ಈರುಳಿಗೆ ನಮ್ಮ ಅಜ್ಞಾನ ನೀಗುವ ಬಾಳ ಹಾದಿಗೆ ಗುರಿ ತೋರುವ ನಮ್ಮ ಅಜ್ಞಾನ ನೀಗುವ ಬಾಳ ಹಾದಿಗೆ ಗುರಿ ತೋರುವ ಯೇಸು ನೀಡುವ ಶಕ್ತಿ ಮನಸ್ಸಿಗೆ
ಅದ್ಭುತವಾಗಿ ಹಾಡಿದಂತಹ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಶಾಂತಿಯ ದೂತನಾಗುವ ಶರಣಾಗುವ ಧರ್ಮ ಇಸ್ಲಾಂ. ಇಂದಿನ ದಿನಕ್ಕೆ ತಮ್ಮ ಭಾವನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಮೌಲಾನಾ ಹೈದರಾಲಿ ಕಾಮಿರ್ ನಿಜಾಮಿರವರು ಬಂದಿದ್ದಾರೆ. ಅವರನ್ನು ಸ್ವಾಗತಿಸ್ತೇನೆ. ಶಿವಮೊಗ್ಗ ಧರ್ಮಕ್ಷೇತ್ರ ಹಾಗೂ ಡಿ ಚಂದನದವರು ಹಮ್ಮಿಕೊಂಡಂತಹ ಕ್ರೈಸ್ತ ನಮನ ಎಂಬ ಈ ಕಾರ್ಯಕ್ರಮ ತುಂಬ ಸಂತೋಷವಾಗುತ್ತಾ ಇದೆ. ಹಲವಾರು ಕಾರ್ಯಕ್ರಮಗಳನ್ನು ನಾನು ಕೆಲವು ಹೊತ್ತಿನಿಂದ ವೀಕ್ಷಿಸುತ್ತಾ ಇದ್ದೆ. ನಮ್ಮ ಸಣ್ಣ ಪುಟ್ಟ ಮಕ್ಕಳು ತುಂಬ ಚಂದವಾಗಿ ಹಲವಾರು ನುಡಿಮುತ್ತುಗಳನ್ನು ಇಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಮ್ಮ ಇಸ್ಲಾಂ ಧರ್ಮದಂತೆ ತಾವು ಹೇಳುವಂತಹ ಯೇಸು ಕ್ರಿಸ್ತ, ಇಸ್ಲಾಂ ಧರ್ಮದಲ್ಲಿ ಹಜರತ್ ಈಸಾ, ನಮ್ಮ ಕುರ್ಆನ್ನಲ್ಲಿ ಹೇಳುವಂತೆ ಅವರು ಒಬ್ಬ ಪ್ರವಾದಿಯಾಗಿದ್ದು, ಕುರ್ಆನ್ ಹೇಳುತ್ತದೆ ಉಬ್ರಿಯುಲ್ ಅಕ್ಮಹ ವಲ್ ಅಬ್ರಸ ವ ಉಹೀಲ್ ಮೌತ, ನಾನು ಜನ್ಮನ ಕುರುಡರಿಗೆ ಕಣ್ಣನ್ನು ದಯಪಾಲಿಸುತ್ತೇನೆ. ವಲ್ ಅಬ್ರಸ, ಜನ್ಮನ ತೊನ್ನು ರೋಗಿಗಳ ಆ ತೊನ್ನನ್ನು ನಾನು ನಿವಾರಿಸುತ್ತೇನೆ. ವಹೀಲ್ ಮೌತ, ಮರಣ ಹೊಂದಿದಂತಹ ಜನರಿಗೆ ಜೀವದಾನವನ್ನು ನಾನು ಕೊಡುತ್ತೇನೆ. ಅದರಂತೆ ತೊಟ್ಟಿಲಲ್ಲಿರುವಾಗಲೇ ಜೋಗುಳದಲ್ಲೇ ಮಾತಾಡಿದಂತಹ ಒಂದು ಮಗುವಿದ್ದರೆ ಅದು ಈಸಾ ಎಂದು ಕುರ್ಆನ್ ಹೇಳುತ್ತದೆ. ಹೀಗಿರುವಾಗ ಕ್ರೈಸ್ತ ಬಾಂಧವರು ಹಮ್ಮಿಕೊಂಡಂತಹ ಕ್ರೈಸ್ತ ನಮನ ಎಂಬ ಈ ಕಾರ್ಯಕ್ರಮ ನನಗೆ ತುಂಬ ಸಂತೋಷವಾಗುತ್ತಾ ಇದೆ. ಕ್ರೈಸ್ತ ಧರ್ಮೀಯರಲ್ಲಿ ನಾನು ಕಂಡಂತಹ ಒಂದು ಒಳ್ಳೆಯ ಒಂದು ಕೆಲಸ, ಎಲ್ಲಿ ನೋಡಿದರೂ ಶಾಲೆಗಳನ್ನು ತೆರೆಯುವುದು, ಅದೇ ರೀತಿ ಕಷ್ಟ ಕಾರ್ಪಣ್ಯಗಳಲ್ಲಿರುವಂತಹ ರೋಗಿಗಳಿಗೆ ಸಹಾಯವಾಗುವ ರೂಪದಲ್ಲಿ ಹಾಸ್ಪಿಟಲ್ಗಳನ್ನು ತೆರೆದು ಅವರಿಗೆ ಸಹಾಯ ಹಸ್ತವನ್ನು ಚಾಚುವುದು. ನಾವಿಂದು ಮದರ್ ತೆರೆಸಾರವರನ್ನು ಎಲ್ಲರೂ ನೆನಪಿಸಿಕೊಳ್ಳುತ್ತೇವೆ. ಕಾರಣ ಅವರು ಅವರ ಜೀವಮಾನದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಏನನ್ನೂ ಮಾಡಿಲ್ಲ. ಈಗ ತಾನೇ ಮಕ್ಕಳು ಹೇಳಿದಂತೆ ಜನರು ಸ್ವಾರ್ಥಿಗಳಾದರೂ ದೇವರಿಂದ ದೂರವಾದರು. ಎಷ್ಟೊಂದು ಉತ್ತಮವಾದಂತಹ ಮಾತು. ಖಂಡಿತವಾಗಿಯೂ ಈ ಸ್ವಾರ್ಥತೆಯನ್ನು ನಾವು ಬಿಟ್ಟರೆ, ನಾವೆಲ್ಲರೂ ನಮ್ಮ ಧರ್ಮದಲ್ಲಿರುವಂತಹ ತಿರುಳನ್ನು ಅರಿತುಕೊಂಡು ಬಾಳುವಂತಹ ಪ್ರಯತ್ನವನ್ನು ಮಾಡಿದರೆ ಇಲ್ಲಿ ಯಾವುದೇ ಕಲಹಕ್ಕೂ ಅವಕಾಶವಿಲ್ಲ. ಪ್ರವಾದಿ ಮುಹಮ್ಮದರವರು ಹೇಳುತ್ತಾರೆ, ತನ್ನ ನೆರೆಮನೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ತಿಂದು ತೇಗುವವನು ನೈಜ ಮುಸಲ್ಮಾನನಲ್ಲ. ಅದೇ ರೀತಿ ತನ್ನ 2 ಕೈಗಳಿಂದಲೂ ನಾಲಿಗೆಯಿಂದಲೂ ಯಾವನೇ ಒಬ್ಬ ವ್ಯಕ್ತಿಗೂ ನೀನು ಕಿರುಕುಳವನ್ನು ಕೊಡಬಾರದು ಎಂದು ಪ್ರವಾದಿ ಮುಹಮ್ಮದರವರು ಹೇಳುತ್ತಾರೆ. ಹೀಗಿರುವಾಗ ಕುರ್ಆನ್ ಸಹ ಹೇಳುವಂತಹ ಮಾತು, ಯಾವನೇ ಒಬ್ಬ ವ್ಯಕ್ತಿಯನ್ನು ನೀನು ಅನಾವಶ್ಯಕವಾಗಿ ಯಾವುದೇ ಕಾರಣವಿಲ್ಲದೆ ಯಾವುದೇ ತಪ್ಪಿಲ್ಲದೆ ನೀನು ಕೊಂದರೆ ಸರ್ವ ಮನುಕುಲವನ್ನೇ ನೀನು ಕೊಂದಂತೆ. ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿಯಲ್ಲಿ ನೀನು ಜನ್ಮ ದಾನವನ್ನು ನೀಡಿದರೆ, ರಕ್ತದಾನದಿಂದ ಅಥವಾ ಯಾವುದೇ ರೀತಿಯಲ್ಲಾದರೂ ನೀನು ಜನ್ಮದಾನವನ್ನು ನೀಡಿದರೆ ಮನುಕುಲಕ್ಕೆ ಜನ್ಮದಾನವನ್ನು ನೀಡಿದಂತೆ ಎಂದು ಕುರ್ಆನ್ ಹೇಳುತ್ತದೆ. ಹೀಗಿರುವಾಗ ನಾವೆಲ್ಲರೂ ಭಾರತೀಯರಾದಂತಹ ಭಾರತದ ಪ್ರಜೆಗಳು. ಈ ಭಾರತ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಅದೇ ರೀತಿ ಎಲ್ಲ ಧರ್ಮೀಯರು ಇಲ್ಲಿ ಒಂದಾಗಿ ಬಾಳುತ್ತಾರೆ.
ಯಾವ ರೀತಿಯಲ್ಲೆಂದರೆ ಒಂದು ಹೂದಾನಿಯಲ್ಲಿಟ್ಟಂತಹ ಹಲವು ರೀತಿಯ ಹೂಗಳು. ಇದೇ ರೀತಿಯಲ್ಲಿ ನಾವು ಭಾರತ ದೇಶದಲ್ಲಿ ಬಾಳುತ್ತೇವೆ. ಹೀಗಿರುವಾಗ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದೇ ತಂದೆ ಹಾಗೂ ತಾಯಿಯ ಮಕ್ಕಳಂತೆ ಇಲ್ಲಿ ಬಾಳಬೇಕಾದಂತಹ ಅಗತ್ಯವಿದೆ. ನನಗೆ ಮಾತಾಡಲು ಹೆಚ್ಚಿನ ಅವಕಾಶವಿಲ್ಲ. ಹೀಗಿರುವಾಗ ನಮ್ಮ ಕ್ರೈಸ್ತ ಧರ್ಮೀಯರು ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳು ತುಂಬ ಶ್ಲಾಘನೀಯವಾಗಿದೆ ಎಂದು ಹೇಳುತ್ತಾ, ನಾವೆಲ್ಲರೂ ಭಾರತ ದೇಶದಲ್ಲಿ ಒಂದಾಗಿ ಬಾಳೋಣ, ಸ್ವಾರ್ಥತೆಯನ್ನು ಬಿಟ್ಟು ಒಂದೇ ತಂದೆ ಹಾಗೂ ತಾಯಿಯ ಮಕ್ಕಳಂತೆ ಬಾಳೋಣ. ಜಾತಿ ಭೇದ ಬೇಕೆ, ಬೇಡ ಸರ್ವನಾಶ, ಅಂತಕಲಹ ಬೇಕೆ, ಬೇಡ ಸರ್ವನಾಶ. ಭಾರತೀಯರಲ್ಲ ನಾವೇ ಒಂದೇ ತಾಯಿ ಮಕ್ಕಳು. ಮರೆಯದಿರಿ ಮರೆಯದಿರಿ ಶಾಂತಿ ಪ್ರಿಯರೇ. ಜೈ ಹಿಂದ್, ಜೈ ಕರ್ನಾಟಕ. ಶಾಂತಿ ಪ್ರಿಯರಾಗಿ ಶಾಂತಿ ದೂತರಾಗಲು ಕರೆ ನೀಡಿದ ಮೌಲಾನಾ ಹೈದರ್ ಅಲಿ ಕಾಮಲ್ ನಿಜಾಮಿರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕ್ರಿಸ್ಮಸ್ ಹಬ್ಬ ಭೂಮಿ ಆಕಾಶಗಳ ಸಮ್ಮಿಲನ. ಆಗಸವೇ ಹೂಮಳೆಯನ್ನ ಹಾಸುತ್ತಲಿದೆ. ಸಂಗೀತ ವಿದ್ವಾನ್ ಫೆಲಿಕ್ಸ್ ಜೋಸೆಫ್ ನೊರೊನರವರು ತಮ್ಮ ಗಾನವೃಂದದ ಸದಸ್ಯರೊಂದಿಗೆ ಈಗ ವೇದಿಕೆ ಮೇಲೆ ಆಗಸ ಹೂಮಳೆ ಹಾಸಿದೆ ಎಂದು ಹಾಡಲು ಆಗಸವು ಮಳೆ ಚೆಲ್ಲಿತು ಎಂದು ಕಂದನು ಜನಿಸಿರಲು, ಪ್ರಕೃತಿಯು ನಲಿಬಲಿ ಕುಣಿದಳು ಎಂದು ವಾರ್ತೆಯ ಕೇಳಿರಲು. ಯೇಸು ಬಂದ ಕರೆಗೆ ಈ ದಿನ ಮನುಜ ಕುಲಕ್ಕೆ ತರಲು ಸಂಪನ. ನಾವು ಒಂದು ಸೇರಿ ಹಾಡಿ ನಲಿವ, ನಾವು ಒಂದು ಸೇರಿ ಹಾಡಿ ನಲಿವ. ಆಗಸ ಹೂಮಳೆ ಚೆಲ್ಲಿತು ಕಂದನು ಜನಿಸಿರಲು, ಪ್ರಕೃತಿಯು ನಲಿಬಲಿ ಕುಣಿದಳು ಎಂದು ವಾರ್ತೆಯು ಕೇಳಿರಲು.
ಪ್ರೇಮದ ಮಳೆ ಚೆಲ್ಲಲು ಎಲ್ಲರ ನೋವು ತೀರಲು ಪ್ರೇಮದ ಮಳೆ ಚೆಲ್ಲಲು ಎಲ್ಲವ ನೋವು ತೀರಲು ಕಣ್ಣೀರ ಒರೆಸುವನು ಪನ್ನೀರ ಚೆಲ್ಲುವನು ಎಂದೆಂದು ಜೊತೆಗಿಹನು ಕಣ್ಣೀರ ಒರೆಸುವನು ಪನ್ನೀರ ಚೆಲ್ಲುವನು ಎಂದೆಂದು ಜೊತೆಗಿಹನು ಆಗಸವು ಮಳೆ ಚೆಲ್ಲಿತು ಎಂದು ಕಂದನು ಜನಿಸಿರಲು ಪ್ರಕೃತಿಯು ನಲಿ ಬಲಿ ಕುಣಿದಳು ಎಂದು ವಾರ್ತೆಯು ಕೇಳಿರಲು ಸತ್ಯವ ಎಲ್ಲು ಸಾರಲು ತ್ಯಾಗದ ಬೆಲೆ ಹೇಳಲು ಬೆಲೆ ಹೇಳಲು ಬಾಳನ್ನು ಬೆಳಗಿಸಲು ಸರಿದಾರಿ ನಡೆಯಿಸಲು ಎಂದೆಂದು ಜೊತೆಗಿಹನು ಬಾಳನ್ನು ಬೆಳಗಿಸಲು ಸರಿದಾರಿ ನಡೆಯಿಸಲು ಎಂದೆಂದು ಜೊತೆಗಿಹನು ಆಗಸವು ಮಳೆ ಚೆಲ್ಲಿತು ಎಂದು ಕಂದನು ಜನಿಸಿರಲು ಪ್ರಕೃತಿಯು ನಲಿವಲಿ ಕುಣಿದಳು ಎಂದು ವಾರ್ತೆಯು ಕೇಳಿದಲು ಬಂದ ಧರೆಗೆ ಈ ದಿನ ಮನುಜ ಕುಲಕ್ಕೆ ತರಲು ಸಾಂತ್ವನ ನಾವು ಒಂದು ಸೇರಿ ಹಾಡಿ ನಲಿವ ನಾವು ಒಂದು ಸೇರಿ ಹಾಡಿ ನಲಿವ ಆಗಸವು ಮಳೆ ಚೆಲ್ಲಿತು ತಂದನು ನಮಿಸಿರಲು ಪ್ರಕೃತಿಯು ನಲಿದಲ್ಲಿ ಕುಣಿದಳು ಎಂದು ವಾರ್ತೆಯು ಕೇಳಿರಲು